ಎಲ್ಲಿ ಸಿಗೋಂಥ ಸಾಫ್ಟ್ ಮೈಸೂರು ಪಾಕ್ ಥರನೇ ಟೇಸ್ಟ್ ಇರುತ್ತೆ, ಒಂದು ಸ್ವಲ್ಪನೂ ಚೇಂಜ್ ಇರೋಲ್ಲ. ಮಿಸ್ ಮಾಡದೆ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಹೊಸ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಬನ್ನಿ ಯಾವ ರೀತಿ ಹಾರ್ಲಿಕ್ಸ್ ಮೈಸೂರು ಪಾಕ್ ಮನೆಯಲ್ಲೇ ಮಾಡೋದು ನೋಡೋಣ. ಇಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಫಿ ಲೋಟದಷ್ಟು ನೀರು ಹಾಕಬೇಕು, ಜಾಸ್ತಿ ಎಲ್ಲ ಹಾಕ್ಬಾರ್ದು. ಅದೊಂದು ಎಳೆ ಪಾಕ ಮಾಡ್ಕೋಬೇಕು. ನಂತರ ಇಲ್ಲಿ 1.5 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆ ಅಷ್ಟು ಖಾಲಿ ಆಗೋಲ್ಲ, ಇನ್ನು ಮಿಗುತ್ತೆ. 1 ಕಪ್ಪಷ್ಟು ಖಾಲಿ ಆಗ್ಬೋದು ಅಷ್ಟೇ ಅನಿಸುತ್ತೆ, ಇನ್ನು ಮಿಗುತ್ತೆ. ಒಂದೊಂದು ಕಡಲೆ ಸಿದ್ರು ಜಾಸ್ತಿ ಎಣ್ಣೆ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಕ್ಕಿದ್ದೆ. 1.5 ಕಪ್ ಎಣ್ಣೆ ಬಿಸಿ ಮಾಡೋಕೆ ಇಕ್ಕಿದ್ದೀನಿ. ನಂತರ ಇಲ್ಲಿ 1 ಕಪ್ ಕಡಲೆ ಹಿಟ್ಟು. ಇದು ಈ ಗಂಟಿಲ್ದಂಗೆ ಫಸ್ಟು ಜಲ್ದಿ ಇಟ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಾಲಿನ ಪೌಡರ್, ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಕಪ್ ಕಡಲೆ ಹಿಟ್ಟು ತಗೊಂಡ್ರೆ 3/4 ಕಪ್ಪು ಸಕ್ಕರೆ, 2.5 ಕಪ್ ಎಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ ಇನ್ನೂ ಒಂದು 3/4 ಕಪ್ಪಷ್ಟು ಎಣ್ಣೆ ಮಿಗುತ್ತೆ, ಒಂದು ಅರ್ಧ ಕಪ್ಪಷ್ಟು. ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೋಬೇಕು. ನೋಡಿ, ಈ ಕಡೆ ಸಕ್ಕರೆ ಪಾಕ ಒಂದು ಎಳೆ ಪಾಕ ಬಂತು. ಈ ಎರಡೂ ಎಣ್ಣೆ ಕಾಯೋಕೆ ಈ ಕಡೆ ಕಡಲೆ ಹಿಟ್ಟೆಲ್ಲ ಜಲ್ದಿ ಇಟ್ಕೊಂಡು ಕಡಲೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಸಕ್ಕರೆ ಪಾಕ ಬರುತ್ತೆ. ಅಷ್ಟೊತ್ತಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಮಾಡಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಬಬಲ್ಸ್ ಬರುತ್ತಲ್ಲ, ಆ ಟೈಮಿಂದ ಎಣ್ಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಣ್ಣೆ ಜಾಸ್ತಿ ಎಲ್ಲ ಬಿಸಿ ಮಾಡಬೇಡಿ, ಹೊಗೆ ಬರೋ ಥರ ಎಲ್ಲ. ಆ ಥರ ಮಾಡೋದ್ರಿಂದ ಬೇಗ ಕಡಲೆ ಹಿಟ್ಟೆಲ್ಲ ಕಪ್ಪಗಾದಂಗೆ ಆಗುತ್ತೆ. ಆ ಥರ ಮಾಡಬೇಡಿ. ಈ ಥರ ಸ್ವಲ್ಪನೇ ಹಾಕ್ಕೊಂಬನ್ನಿ, ಚೆನ್ನಾಗಿರುತ್ತೆ. ಸ್ವಲ್ಪನೇ ಹಾಕ್ತಾ ಇರಬೇಕು ಎಣ್ಣೆ, ಒಂದೇ ಸೌಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಹಾಕ್ಬೇಕಾದ್ರೆ ಯಾವ ರೀತಿ ಬಬಲ್ಸ್ ಬರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದ್ರಲ್ಲೇ ಇರೋದು, ಹಾಗೆ ಬಿಟ್ಟರೆ ತಳ ಅಂಟೋ ಥರ ಎಲ್ಲ ಆಗುತ್ತೆ. ನೋಡಿ, ತಳ ಬಿಡ್ತಾ ಬರ್ತಾಯಿತ್ತು. ಈಗ ಎಣ್ಣೆನೂ ಇನ್ನೇನು ಜಾಸ್ತಿ ತೊಗೊಳಲ್ಲ. ಅದು ಈ ಥರ ಎಣ್ಣೆ ಎಲ್ಲ ಅದೇ ಮೇಲೆ ಬರ್ತಾ ಇರುತ್ತೆ, ಅಲ್ಲಿಗೆ ಆಫ್ ಮಾಡಿಬಿಡ್ಬೇಕು. ಎಣ್ಣೆ ಸಾಕು ಅಂತ ಅಲ್ಲಿಗೆ ಅರ್ಥ. ಜಾಸ್ತಿ ಎಣ್ಣೆ ಮೇಲ್ಗಡೆ ಅದು ನಾವು ಹಾಕ್ತಂಗೆ ಎಣ್ಣೆ ಇನ್ನೂ ಕುಡ್ಕೊತಾನೆ ಇದ್ದರೆ ಹಾಕಬೇಕಾಗುತ್ತೆ. ಎಣ್ಣೆ ಎಲ್ಲ ಮೇಲ್ಗಡೆ ಸ್ವಲ್ಪನೇ ಬಿಡ್ತಾ ಬಂದರೆ ಅಲ್ಲಿಗೆ ಎಣ್ಣೆ ಸಾಕಾಗುತ್ತೆ ಅಂತ. ನೋಡಿ, ಆ ಥರ ತಳ ಬಿಡಬೇಕು. ಕಲಿಸ್ಬೇಕಾರೆಲ್ಲ ತಳ ಬಿಡೋ ಥರನೇ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾಯಿತು. ಇಷ್ಟೊತ್ತಿಗೆ ಎಣ್ಣೆ ಬಿಡ್ತೈತೆ. ಕೊನೆಯಲ್ಲಿ ಸ್ವಲ್ಪ 1 ಕಪ್ಪು, ಒಂದು 5 ರೂಪಾಯಿದಷ್ಟು ಹಾರ್ಲಿಕ್ಸ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ಒಂದು 2-3 ಸ್ಪೂನ್ ತುಪ್ಪ. ಕೊನೆಯಲ್ಲಿ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಪ್ಪದ ಫ್ಲೇವರೇ ಇರುತ್ತೆ ಮೈಸೂರು ಪಾಕು. ನೀವು ಬೇಕಿದ್ದರೆ ಎಣ್ಣೆಲೂ ಅರ್ಧ ಎಣ್ಣೆ ಅರ್ಧ ತುಪ್ಪನೂ ಸಹಿತ ಬಳಸ್ಬೋದು.
ಬರೀ ತುಪ್ಪದಲ್ಲೇ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ, ಎಣ್ಣೆ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಒಂದು ಟ್ರೈಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಮೈಸೂರು ಪಾಕದ ಮಿಕ್ಸ್ ಹಾಕಿ ತಣ್ಣಗೆ ಬಿಡಬೇಕು. ನೋಡಿ ಮೇಲ್ಗಡೆ ಎಣ್ಣೆ ಐತೆ, ಅದೆಲ್ಲ ಆಮೇಲೆ ತೆಗಿಬೇಡಿ, ಇಲ್ಲಾಂದರೆ ಕಲ್ಲು ಥರ ಆಗ್ಬಿಡುತ್ತೆ. ಆ ಎಣ್ಣೆ ಎಲ್ಲ ಅದೇ ಹೀರ್ಕೊಳುತ್ತೆ. ನಾನಿಲ್ಲಿ ನೈಟ್ ಮಾಡಿಕ್ಕಿದ್ದೀನಿ. ನೆಕ್ಸ್ಟ್ ಬೆಳಗ್ಗೆ ಕಟ್ ಮಾಡೋ ಅಷ್ಟೊತ್ತಿಗೆ ನೋಡಿ ಈ ಥರ ಎಲ್ಲ ಗಟ್ಟಿಯಾಗಿರುತ್ತೆ, ಕ್ಲೀನಾಗಿ ಹೀರ್ಕೊಂಡು ಈ ಥರ. ಎಷ್ಟು ಚೆನ್ನಾಗಿದೆ ನೋಡಿ ಕಲರು. ಮಧ್ಯದಲ್ಲೆಲ್ಲ ಸ್ವಲ್ಪ ಬ್ರೌನು, ಸೈಡಲ್ಲೆಲ್ಲ ಒಂದು ಸ್ವಲ್ಪ ಲೈಟ್ ಗೋಲ್ಡ್ ಕಲರ್ ಥರ. ಸಾಕಾದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಹೊಸ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.